ನಮಸ್ಕಾರ. ನ್ಯೂಸ್ ಇನ್ಫೋ ಮಾಸ್ಟರ್ಗೆ ಸ್ವಾಗತ. ನಿಮ್ಮ ಪ್ರೀತಿ ಮತ್ತು ಬೆಂಬಲದಿಂದ ಇಂದು ನಮ್ಮ ನ್ಯೂಸ್ ಇನ್ಫೋ ಮಾಸ್ಟರ್ ಕನ್ನಡ ಚಾನಲ್ ತನ್ನ 500ನೇ ವಿಡಿಯೋವನ್ನು ತಲುಪಿದೆ ಹಾಗೂ 11,000ಕ್ಕೂ ಹೆಚ್ಚು ಸಬ್ಸ್ಕ್ರೈಬ್ಗಳನ್ನು ಹೊಂದಿದೆ. ಈ ಪ್ರಯಾಣದಲ್ಲಿ ನಮ್ಮನ್ನು ಬೆಂಬಲಿಸಿದ ಪ್ರತಿಯೊಬ್ಬರಿಗೂ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳು. ಇನ್ನು ಮುಂದೆ ಕೂಡ ನಿಖರ ಮಾಹಿತಿ, ನಿಷ್ಪಕ್ಷಪಾತ ವಿಶ್ಲೇಷಣೆ ಮತ್ತು ಜನಪರ ವಿಷಯಗಳನ್ನು ನಿಮ್ಮ ಮುಂದೆ ತರುವ ಪ್ರಯತ್ನ ಮುಂದುವರಿಯುತ್ತದೆ. ಮತ್ತು ಒಂದು ಸಂತೋಷದ ವಿಷಯ, ನಮ್ಮ ಚಾನಲ್ನಲ್ಲಿ ಈಗ ಜಾಯಿನ್ ಬಟನ್ ಮೆಂಬರ್ಶಿಪ್ ಕೂಡ ಲಭ್ಯವಿದೆ. ಸದಸ್ಯರಾಗಿ ಸೇರಿ ವಿಶೇಷ ವಿಡಿಯೋಗಳು, ಆಳವಾದ ವಿಶ್ಲೇಷಣೆ ಮತ್ತು ನಿಮ್ಮ ಪ್ರಶ್ನೆಗಳಿಗೆ ಆದ್ಯತೆ ಪಡೆಯಬಹುದು. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಈಗ ವಿಷಯಕ್ಕೆ ಬರೋಣ. ಕರ್ನಾಟಕ ರಾಜಕೀಯದಲ್ಲಿ ಮತ್ತೊಂದು ದೊಡ್ಡ ಚರ್ಚೆ ಆರಂಭವಾಗಿದೆ. ಕರ್ನಾಟಕ ಗೃಹ ಸಚಿವ ಪ್ರಿಯಾಂಕ ಖರ್ಗೆ ಅವರು RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದು ಕೆಲವು ಗಂಭೀರ ಪ್ರಶ್ನೆಗಳನ್ನು ಕೇಳಿದ್ದಾರೆ. RSS ಯಾವ ಕಾನೂನಿನಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ, ಅದರ ಆದಾಯ, ವೆಚ್ಚ ಮತ್ತು ಆಸ್ತಿಗಳ ವಿವರ ಏನು, ಅದು ಅಧಿಕೃತವಾಗಿ ನೋಂದಾಯಿತ ಸಂಸ್ಥೆಯೇ, ಸಾರ್ವಜನಿಕ ದೇಣಿಗೆಗಳು ಮತ್ತು ವಿದೇಶಿ ನಿಧಿಗಳ ಬಗ್ಗೆ ಪಾರದರ್ಶಕ ಮಾಹಿತಿ ಇದೆಯೇ? ಈ ಪ್ರಶ್ನೆಗಳು ಈಗ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿವೆ. ಆದರೆ ಮತ್ತೊಂದು ಪ್ರಶ್ನೆ ಜನರಲ್ಲಿ ಮೂಡುತ್ತಿದೆ. ಈ ವಿವಾದ ನಿಜವಾಗಿ ಪಾರದರ್ಶಕವಾಗಿ ನಡೆಯುತ್ತಿರುವ ಚರ್ಚೆಯೇ, ಅಥವಾ ಗೃಹಲಕ್ಷ್ಮಿ, ಗೃಹಜ್ಯೋತಿ ಹಾಗೂ ಇತರೆ ಗ್ಯಾರಂಟಿ ಸಮಸ್ಯೆಗಳ ಕುರಿತು ಚರ್ಚೆಯಿಂದ ಗಮನ ಬೇರೆಡೆ ಸೆಳೆಯುವ ರಾಜಕೀಯವೇ? ಇದು ಯಾವುದೇ ಪಕ್ಷದ ಪರ ಅಥವಾ ವಿರೋಧವಲ್ಲ. ನಾವು ಕೇವಲ ಘಟನೆಗಳು, ವಾದಗಳು ಮತ್ತು ರಾಜಕೀಯ ವ್ಯಾಖ್ಯಾನಗಳನ್ನು ಒಟ್ಟಿಗೆ ನೋಡೋಣ. ಪ್ರಿಯಾಂಕ ಖರ್ಗೆ ಹೇಳಿದ ಪ್ರಶ್ನೆಗಳೇನು? ಜೂನ್ 13ರಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು RSS ಮುಖ್ಯಸ್ಥ ಮೋಹನ್ ಭಾಗವತ್ ಅವರಿಗೆ ಪತ್ರ ಬರೆದಿದ್ದಾರೆ. ಆ ಪತ್ರದಲ್ಲಿ ಅವರು ಮುಖ್ಯವಾಗಿ ಕೇಳಿರುವ ಪ್ರಶ್ನೆಗಳು: RSS ಯಾವ ಕಾನೂನಿನ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ, ಅದು ಅಧಿಕೃತವಾಗಿ ನೋಂದಾಯಿತ ಸಂಸ್ಥೆಯೇ, ಅದರ ಆದಾಯ ಮತ್ತು ವೆಚ್ಚದ ವಿವರಗಳು ಯಾವುವು, ಸಂಸ್ಥೆಯ ಆಸ್ತಿಗಳು ಎಷ್ಟು, ಸಾರ್ವಜನಿಕ ದೇಣಿಗೆಗಳನ್ನು ಯಾವ ವ್ಯವಸ್ಥೆಯ ಮೂಲಕ ಪಡೆಯಲಾಗುತ್ತದೆ, ವಿದೇಶಿ ನಿಧಿಗಳ ಬಗ್ಗೆ ಪಾರದರ್ಶಕ ಮಾಹಿತಿ ಇದೆಯೇ? ಖರ್ಗೆ ಅವರ ವಾದವೇನೆಂದರೆ, ದೇಶದ ದೊಡ್ಡ ಸಾಮಾಜಿಕ ಸಂಘಟನೆಗಳು ಕೂಡ ಹೆಚ್ಚಿನ ಪಾರದರ್ಶಕತೆ ಮತ್ತು ಜವಾಬ್ದಾರಿತನ ಹೊಂದಿರಬೇಕು. ಇನ್ನು ಮುಂದೆ ಹೋಗಿ RSS ಸ್ವಯಂ ಪ್ರೇರಿತವಾಗಿ ನೋಂದಾಯಿಸದಿದ್ದರೆ ಸರ್ಕಾರ ಕಾನೂನು ರೂಪಿಸುವ ಸಾಧ್ಯತೆಯನ್ನು ಪರಿಗಣಿಸಬಹುದು ಎಂದು ಹೇಳಿದ್ದಾರೆ. RSS ಏನು ಹೇಳುತ್ತಿದೆ? ಈ ಪ್ರಶ್ನೆಗಳಿಗೆ RSS ಕೂಡ ತೀವ್ರ ಪ್ರಕ್ರಿಯೆ ನೀಡಿದೆ. RSS ಮುಖ್ಯಸ್ಥ ಮೋಹನ್ ಭಾಗವತ್ ಹೇಳುವುದೇನೆಂದರೆ, ನಾವು 100 ವರ್ಷಕ್ಕೂ ಹೆಚ್ಚು ಕಾಲದಿಂದ ತೆರೆದ ರೀತಿಯಲ್ಲೇ ಕಾರ್ಯನಿರ್ವಹಿಸುತ್ತಿದ್ದೇವೆ. ನಾವು ಸರ್ಕಾರದ ಅನುದಾನ ಪಡೆಯುವುದೂ ಇಲ್ಲ. ನಮ್ಮ ಚಟುವಟಿಕೆಗಳು ಎಲ್ಲರಿಗೂ ಗೊತ್ತಿವೆ. ಆದ್ದರಿಂದ ಇದು ಕೇವಲ ರಾಜಕೀಯ ಗಿಮಿಕ್, ಹೊಸದಾಗಿ ನೋಂದಾಯಿಸಬೇಕಾದ ಅಗತ್ಯ ಇಲ್ಲ ಎಂದು RSS ಸ್ಪಷ್ಟಪಡಿಸಿದೆ. ಈಗ ಈ ವಿಷಯ ಏಕೆ? ಇಲ್ಲಿಯೇ ರಾಜಕೀಯ ವಿಶ್ಲೇಷಣೆ ಆರಂಭವಾಗುತ್ತಿದೆ. ಕೆಲವು ವಿಶ್ಲೇಷಕರು ಹೇಳುತ್ತಿರುವುದೇನೆಂದರೆ, ಕಾಂಗ್ರೆಸ್ ಪಕ್ಷವು ಕರ್ನಾಟಕದಲ್ಲಿ ತನ್ನ ಸೈದ್ಧಾಂತಿಕ ನೆಲೆಯನ್ನು ಮತ್ತಷ್ಟು ಬಲಪಡಿಸಲು ಪ್ರಶ್ನೆಯನ್ನು ಮುನ್ನೆಲೆಗೆ ತಂದಿರಬಹುದು. BJP ಮತ್ತು RSS ವಿರುದ್ಧ ತನ್ನ ಸ್ಪಷ್ಟ ನಿಲುವನ್ನು ತೋರಿಸಲು ಪ್ರಯತ್ನಿಸಬಹುದು. ಆದರೆ BJP ನಾಯಕರು ಇದನ್ನು ರಾಜಕೀಯ ಪ್ರೇರಿತ ಕ್ರಮ ಎಂದು ಟೀಕಿಸಿದ್ದಾರೆ. ಇದು ಆಡಳಿತದ ವೈಫಲ್ಯಗಳಿಂದ ಗಮನ ಬೇರೆಡೆ ತಿರುಗಿಸುವ ಪ್ರಯತ್ನ. ಹೀಗಾಗಿ ಒಂದೇ ಘಟನೆಯನ್ನು ಎರಡು ಪಕ್ಷಗಳು ಎರಡು ರೀತಿಯಲ್ಲಿ ನೋಡುತ್ತಿವೆ. ಗೃಹಲಕ್ಷ್ಮಿ, ಗೃಹಜ್ಯೋತಿ ಮತ್ತು ಜನರ ಪ್ರಶ್ನೆಗಳು. ಇಲ್ಲಿ ಜನರು ಮತ್ತೊಂದು ಪ್ರಶ್ನೆ ಕೇಳುತ್ತಿದ್ದಾರೆ. ಇತ್ತೀಚೆಗೆ ಕೆಲ ಫಲಾನುಭವಿಗಳು ಗೃಹಲಕ್ಷ್ಮಿ ಹಣ ವಿಳಂಬವಾಗುತ್ತಿದೆ ಎಂದು ಹೇಳುತ್ತಿದ್ದಾರೆ. ಗೃಹಜ್ಯೋತಿ ಯೋಜನೆಯಲ್ಲಿ ಕೆಲವು ತಾಂತ್ರಿಕ ಸಮಸ್ಯೆಗಳ ಬಗ್ಗೆ ದೂರು ನೀಡುತ್ತಿದ್ದಾರೆ. ಉದ್ಯೋಗ ಮತ್ತು ಬೆಲೆ ಏರಿಕೆ ಪ್ರಶ್ನೆಗಳು ಕೇಳಿಬರುತ್ತಿವೆ. ಈ ಹಿನ್ನೆಲೆಯಲ್ಲಿ ಕೆಲವು ರಾಜಕೀಯ ವಿಶ್ಲೇಷಕರು ಹೇಳುತ್ತಿರುವ ಅಭಿಪ್ರಾಯವೇನೆಂದರೆ, RSS ವಿರುದ್ಧ ಈ ಹೊಸ ಚರ್ಚೆಯಿಂದ ಗ್ಯಾರಂಟಿ ಯೋಜನೆಗಳ ಕುರಿತು ಟೀಕೆಗಳು ಹಿಂದಕ್ಕೆ ಹೋಗುತ್ತಿವೆಯೇ? ಆದರೆ ಇಲ್ಲಿ ಒಂದು ವಿಷಯ ಸ್ಪಷ್ಟವಾಗಿರಬೇಕು. ಇದನ್ನು ಸಾಬೀತುಪಡಿಸುವ ಯಾವುದೇ ಅಧಿಕೃತ ದಾಖಲೆ ಅಥವಾ ಸಾಕ್ಷ್ಯ ಇಲ್ಲ. ಇದು ರಾಜಕೀಯ ವಿಶ್ಲೇಷಕರ ಹಾಗೂ ವಿರೋಧ ಪಕ್ಷಗಳು ಮಾಡುತ್ತಿರುವ ವ್ಯಾಖ್ಯಾನ ಮಾತ್ರ. ಸಾಮಾನ್ಯ ನಾಗರಿಕರ ದೃಷ್ಟಿಕೋನ ಏನು? ಸಾಮಾನ್ಯ ಜನರು ದೃಷ್ಟಿಯಿಂದ ಎರಡು ಪ್ರಶ್ನೆಗಳು ಮುಖ್ಯ. ಒಂದು ಕಡೆ, ಇಷ್ಟೊಂದು ದೊಡ್ಡ ಸಂಘಟನೆಗಳು ಹಣಕಾಸು ಮತ್ತು ಆಡಳಿತದಲ್ಲಿ ಪಾರದರ್ಶಕತೆ ಇರಬೇಕೇ? ಮತ್ತೊಂದು ಕಡೆ, ಜನರಿಗೆ ಸಂಬಂಧಿಸಿದ ಗೃಹಲಕ್ಷ್ಮಿ, ಗೃಹಜ್ಯೋತಿ, ಉದ್ಯೋಗ, ಬೆಲೆ ಏರಿಕೆ, ಅಭಿವೃದ್ಧಿ ವಿಷಯಗಳಿಗೆ ಸಮಾನ ಆದ್ಯತೆ ಸಿಗಬೇಕಲ್ಲವೇ? ಪ್ರಜಾಪ್ರಭುತ್ವದಲ್ಲಿ ಎರಡೂ ಪ್ರಶ್ನೆಗಳು ಮಹತ್ವದ್ದೇ. ಈ RSS ವಿರುದ್ಧ ಪ್ರಿಯಾಂಕ ಖರ್ಗೆ ವಿವಾದ ಕೇವಲ ಇಬ್ಬರ ನಡುವಿನ ವಾದವಲ್ಲ. ಇದು ಪಾರದರ್ಶಕತೆ, ಕಾನೂನು, ರಾಜಕೀಯ ತಂತ್ರ ಮತ್ತು ಜನರ ನಿರೀಕ್ಷೆಗಳ ಬಗ್ಗೆ ನಡೆಯುತ್ತಿರುವ ದೊಡ್ಡ ಚರ್ಚೆಯಾಗಿದೆ. ಇನ್ನೊಂದೆಡೆ ಪ್ರತಿಪಕ್ಷಗಳು ಮದರಾಸಗಳ ಬಗ್ಗೆಯೂ ಮಾತು ಎತ್ತುತ್ತಿವೆ. ಇದಕ್ಕೆಲ್ಲ ಹೋಲಿಸಿದರೆ ಒಂದು ಕಡೆ RSS ಕುರಿತು ಹೆಚ್ಚಿನ ಪಾರದರ್ಶಕತೆ ಬೇಕೆಂಬ ಪ್ರಶ್ನೆ ಎದ್ದಿದೆ ಎಂಬುದು ತುಲನಾತ್ಮಕವಾಗಿ ನೋಡಬೇಕಾಗಿದೆ. ಮತ್ತೊಂದು ಕಡೆ ಜನರು ಇನ್ನು ಗೃಹಲಕ್ಷ್ಮಿ
ಹಣ, ಗೃಹಜ್ಯೋತಿ ಸಮಸ್ಯೆಗಳು, ಉದ್ಯೋಗ ಮತ್ತು ಜೀವನದ ವೆಚ್ಚಗಳ ಬಗ್ಗೆ ಉತ್ತರಗಳನ್ನು ನಿರೀಕ್ಷಿಸುತ್ತಿದ್ದಾರೆ. ಹೀಗಾಗಿ ಅಂತಿಮ ಪ್ರಶ್ನೆ ನಿಮ್ಮ ಮುಂದೆ: ಇದು ನಿಜವಾಗಿ ಪಾರದರ್ಶಕವಾಗಿ ನಡೆಯುತ್ತಿರುವ ಹೋರಾಟವೇ ಅಥವಾ ಜನರ ದೈನಂದಿನ ಸಮಸ್ಯೆಗಳ ಕುರಿತು ಚರ್ಚೆಯಿಂದ ಗಮನ ಬೇರೆಡೆ ತಿರುಗಿಸುತ್ತಿದೆಯೇ? ಅಂತಿಮ ಉತ್ತರವನ್ನು ರಾಜಕೀಯ ನಾಯಕರು ನೀಡುವುದಿಲ್ಲ. ಪ್ರಜಾಪ್ರಭುತ್ವದಲ್ಲಿ ಉತ್ತರ ಕೊಡುವವರು ನೀವು, ಪ್ರಜ್ಞಾವಂತ ಮತದಾರರು. ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ನಲ್ಲಿ ತಿಳಿಸಿ. ಈಗ ಮತ್ತೊಮ್ಮೆ ನಮ್ಮ 500ನೇ ವಿಡಿಯೋವನ್ನು ಯಶಸ್ವಿಗೊಳಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು. ನಮ್ಮ ಜಾಯಿನ್ ಬಟನ್ ಮೂಲಕ ಸದಸ್ಯರಾಗಿ ಸೇರಿ ವಿಶೇಷ ವಿಶ್ಲೇಷಣೆ ಹಾಗೂ ಸದಸ್ಯರಿಗೆ ಮಾತ್ರ ಇರುವ ವಿಡಿಯೋಗಳ ಪ್ರಯೋಜನ ಪಡೆಯಿರಿ.